ಅವಲಕ್ಕಿಯಲ್ಲಿರುವ ಈ ಆರೋಗ್ಯ ರಹಸ್ಯ ತಿಳಿದರೆ ಪ್ರತಿಯೊಬ್ಬರೂ ಪ್ರತಿದಿನ ಅವಲಕ್ಕಿಯನ್ನು ತಿಂದೇ ತಿನ್ನುತ್ತಾರೆ. ಪರಮಾತ್ಮ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಕೇವಲ ನಾಲಿಗೆಗೆ ರುಚಿ ನೀಡುವುದು ಮಾತ್ರವಲ್ಲ, ಅನೇಕ ರೀತಿಯಲ್ಲಿ ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀಡುತ್ತದೆ. ಇದನ್ನು ಸೇವನೆ ಮಾಡುವುದು ಕೆಲವರಿಗೆ ಇಷ್ಟವಾಗದಿರಬಹುದು, ಆದರೆ ಇದನ್ನು ಒಮ್ಮೆ ಸೇವನೆ ಮಾಡಿದರೆ ಅಥವಾ ಇದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದರೆ ಮತ್ತೆ ಎಂದಿಗೂ ಅವಲಕ್ಕಿ ಬೇಡ ಎನ್ನುವುದಿಲ್ಲ. ಅವಲಕ್ಕಿಯನ್ನು ತಿನ್ನದವರಿಲ್ಲ. ನಾನೀಗಾಗಲೇ ಹೇಳಿದಾಗೆ ಪರಮಾತ್ಮ ಶ್ರೀಕೃಷ್ಣನಿಗೂ ಪ್ರಿಯವಾದ ಒಂದು ತಿಂಡಿ. ಇದನ್ನು ಚಪ್ಪಟೆಯಾದ ಅಕ್ಕಿ ಅಥವಾ ಪೋಹ ಎಂದು ಕರೆಯಲಾಗುತ್ತದೆ. ನೀವು ಇದರಿಂದ ಮಾಡುವ ಹಲವಾರು ಬಗೆಯ ಖಾದ್ಯಗಳನ್ನು ಸವಿದಿರಬಹುದು, ಆದರೆ ಇದು ಕೇವಲ ನಾಲಿಗೆಗೆ ರುಚಿ ನೀಡುವ ವಸ್ತುವಲ್ಲ. ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು, ಹೆಲ್ತ್ ಬೆನಿಫಿಟನ್ನು ಹೊಂದಿರುವಂತಹ ಒಂದು ಖಾದ್ಯವಾಗಿದೆ. ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಇದು ಒಳ್ಳೆಯ ಒಂದು ಆಹಾರವಾಗಿದೆ. ಆದರೆ ಇದನ್ನು ಹೆಚ್ಚಿನ ಜನ ಇಷ್ಟಪಡದೇ ಇರುತ್ತಾರೆ, ಸ್ಪೆಷಲಿ ಮಕ್ಕಳು. ಹಾಗಾದರೆ ಇದರಿಂದ ಸಿಗುವ ಪ್ರಯೋಜನಗಳೇನು ಅಂತ ನಾವು ನೋಡೋಣ. ಅವಲಕ್ಕಿಯಲ್ಲಿದೆ ಆರೋಗ್ಯದ ಪ್ರಯೋಜನ. ಅವಲಕ್ಕಿಯಲ್ಲಿ ಕಾರ್ಬೋಹೈಡ್ರೇಟುಗಳು, ಫೈಬರ್ ಮತ್ತು ಕಬ್ಬಿಣದ ಅಂಶಗಳು ಸಮೃದ್ಧವಾಗಿದ್ದು ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ. ಇದರ ಸೇವನೆ ಮಾಡುವುದರಿಂದ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ಅವಲಕ್ಕಿಯಲ್ಲಿರುವ ಫೈಬರ್ ಅಂಶವು ಕರುಳಿನ ಆರೋಗ್ಯವನ್ನು ಕಾಪಾಡಲು ಮತ್ತು ಮಲಬದ್ಧತೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಅವಲಕ್ಕಿಯ ಫೈಬರ್ ಅಂಶ ಹೆಚ್ಚಾಗಿದ್ದು ಕಡಿಮೆ ಕ್ಯಾಲರಿ ಇರುವುದರಿಂದ ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ. ಇದರಿಂದ ನಾವು ಪದೇ ಪದೇ ಆಹಾರವನ್ನು ತಿನ್ನುವುದನ್ನು ನಿಲ್ಲಿಸಬಹುದು. ಅವಲಕ್ಕಿಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಈ ಆಹಾರವು ಜೀರ್ಣಿಸಿಕೊಳ್ಳುವುದು ಸುಲಭವಾಗಿರುತ್ತದೆ. ಅವಲಕ್ಕಿಯನ್ನು ಯಾವ ರೀತಿಯ ಆರೋಗ್ಯ ಸಮಸ್ಯೆಗೆ ಮನೆಮದ್ದಾಗಿ ಬಳಸಬಹುದು ಅಂತ ನೋಡೋಣ. ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಅವಲಕ್ಕಿಯನ್ನು ನೀರು ಅಥವಾ ಮಜ್ಜಿಗೆಯಲ್ಲಿ ನೆನೆಸಿಟ್ಟು ಆ ಬಳಿಕ ಉಪ್ಪು ಹಾಕಿ ಕುಡಿಯಬಹುದು. ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಲು ಅವಲಕ್ಕಿಯನ್ನು ಮೊಸರಿನೊಂದಿಗೆ ಬೆರೆಸಿ ಸೇವನೆ ಮಾಡುವುದು ಒಳ್ಳೆಯದು. ತ್ವರಿತ ಶಕ್ತಿಯನ್ನು ಪಡೆಯಲು ಅವಲಕ್ಕಿ ಉಪ್ಮಾ ಅಥವಾ ಪೋಹ ಮಾಡಿ ಸೇವನೆ ಮಾಡಬಹುದು. ಪದೇ ಪದೇ ಕೆಮ್ಮು ಬರುತ್ತಿದ್ದರೆ ಅವಲಕ್ಕಿ ಮತ್ತು ಸಕ್ಕರೆ ಸೇರಿಸಿಕೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು. ಇದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆದರೆ ಅವಲಕ್ಕಿಯನ್ನು ಮೊಸರಿನ ಜೊತೆಗೆ ಸೇವನೆ ಮಾಡಿ. ನಿಮಗೆ ಬೇಕಾದಲ್ಲಿ ಅದಕ್ಕೆ ಉಪ್ಪು ಅಥವಾ ಸಕ್ಕರೆ ಕೂಡ ಸೇರಿಸಿಕೊಳ್ಳಬಹುದು. ಅದು ಅವರವರ ರುಚಿಗೆ ಬಿಟ್ಟದ್ದು. ಅವಲಕ್ಕಿಯನ್ನು ಬಳಸುವ ಮುನ್ನ ನಾವು ಈ ಸಲಹೆಗಳನ್ನು ಅನುಸರಿಸುವುದು ಒಳ್ಳೆಯದು. ಹೆಚ್ಚಿನ ಫೈಬರ್ ಮತ್ತು ಪೋಷಕಾಂಶಗಳನ್ನು ಪಡೆಯಲು ಕೆಂಪು ಅವಲಕ್ಕಿಯನ್ನು ಆರಿಸಿಕೊಳ್ಳಬೇಕು. ಫೈಟಿಕ್ ಆಮ್ಲವನ್ನು ಕಡಿಮೆ ಮಾಡಲು ಅಡಿಗೆ ಮಾಡುವ ಮೊದಲು ಅವಲಕ್ಕಿಯನ್ನು ನೆನೆಸಿಟ್ಟರೆ ಉತ್ತಮ. ನಾನು ನೀಡುವ ಈ ಸಲಹೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಇದು ಸಾಮಾನ್ಯ ಮಾಹಿತಿಯಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅರ್ಹ ವೈದ್ಯರ ಸಲಹೆ ಪಡೆಯಬೇಕಂತ ಕೇಳಿಕೊಳ್ಳುತ್ತೇನೆ.